ಸದ್ಯ ನಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಚಳ್ಳಕೆರೆ ಎಸ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದವರು ಕಾಂಗ್ರೆಸ್ನ ಟಿ ರಘುಮೂರ್ತಿ. ಒಂದಲ್ಲ ಎರಡಲ್ಲ 3 ಬಾರಿ ವಿಜಯದ ಮಾಲೆಯನ್ನು ಧರಿಸಿ ಹ್ಯಾಟ್ರಿಕ್ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಟಿ ರಘುಮೂರ್ತಿಯವರ ಕೆಲಸ ಕಾರ್ಯಗಳು ಕ್ಷೇತ್ರದಲ್ಲಿ ನಡೀತಾ ಇದೆಯಾ? ಕ್ಷೇತ್ರದಲ್ಲಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ? ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಶಾಸಕರ ಅಭಿವೃದ್ಧಿ ಕಾರ್ಯ ಸೀಮಿತವಾಗಿದೆಯಾ? ಈ ಬಗ್ಗೆ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಕ್ಷೇತ್ರದ ಜನತೆ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಶಾಸಕ ಟಿ ರಘುಮೂರ್ತಿಯವರು ಕ್ಷೇತ್ರದಲ್ಲಿ ಕೆಲಸಗಳನ್ನು ಹೇಗೆ ಮಾಡ್ತಾ ಇದ್ದಾರೆ? ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಸಬ್ಸೆ ಇಲ್ಲಿ ಎಲ್ಲ ಮುಖ್ಯ ಏನಂದರೆ ಭಾಳ ಶಾಂತತೆಯಾಗಿ ಅವರು ಅಭಿವೃದ್ಧಿ ಕೆಲಸ ಭಾಳ ಚೆನ್ನಾಗಿ ಆಗ್ತಾಯಿದೆ. ಈಗ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡ್ತಾರೆ ಶಾಸಕರು? ಹಾಂ, ಒತ್ತು ಕೊಡ್ತಾರೆ. ತಿರ್ಗಾ ಡೆವಲಪ್ಮೆಂಟು ಮಾಡ್ತಾರೆ. ಅವರು ತಿರ್ಗಾ ಡೆವಲಪರ್ಸ್ ಎಷ್ಟಿದ್ದಾರೆ ಅವರೆಲ್ಲ ಶಾಸಕರಿಗೂ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿದೆ. ಓಕೆ, ಈಗ ಜನ ಕಷ್ಟ ಅಂತ ಹೇಳ್ಕೊಂಡು ಹೋದಾಗ ಶಾಸಕರು ಸಿಗ್ತಾರೆ, ಕಷ್ಟ ಕೇಳ್ತಾರೆ ಜನರದ್ದು ಅಂತ? ಹಾಂ, ಅದು ಸಿಗ್ತಾರೆ. ತಿರ್ಗಾ ಮಾತಾಡ್ತಾರೆ. ಅವ್ರಿಗೇನು ಸಮಸ್ಯೆಗೆ ಪರಿಹಾರ ಮಾಡಬೇಕು ಅದೆಲ್ಲ ಮಾಡಿಕೊಡ್ತಾರೆ. ಸೊ ಅಭಿವೃದ್ಧಿ ಅಂತ ವಿಚಾರ ಬಂದಾಗ ರಘುಮೂರ್ತಿ ಸಾಹೇಬರು ಸಾಕಷ್ಟು ಮಾಡಿದ್ದಾರೆ. ಚಳ್ಳಕೆರೆಗೆ ಹಿಂದೆ ಕಾಣದಿರೋಂಥ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಚಳ್ಳಕೆರೆ ಒಂದು ಟೈಮಲ್ಲಿ ಆಯಿಲ್ ಸಿಟಿ ಅಂತ ಹೇಳೋರು, ಸೆಕೆಂಡ್ ಬಾಂಬೆ ಅಂತ ಹೇಳೋರು. ಇವತ್ತು ಆಯಿಲ್ ಸಿಟಿ ಹೋಗಿ ಇವತ್ತು ಸೈನ್ಸ್ ಸಿಟಿ ಆಗಿದೆ. ಸೊ ಸೆಂಟ್ರಲ್ ಅವರು ಬಂದು ಔಟರ್ ರಿಂಗ್ ರೋಡ್ ಮಾಡಿದ್ದಾರೆ, ಹೈವೇಗಳು ಮಾಡಿದ್ದಾರೆ. ಇನ್ನು ಚಳ್ಳಕೆರೆ ಸೆಂಟ್ರಲ್ ಗೌರ್ಮೆಂಟಿಂದ ಆದಷ್ಟು ಅಭಿವೃದ್ಧಿ ಪಡಿತಾ ಇದೆ. ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ರಘುಮೂರ್ತಿ ಸಾಹೇಬರು ಅವ್ರಿಗೇನು ಸಿಗುತ್ತೋ ಇರೋಂಥದ್ದೇ ಒಂದು ಫಂಡಲ್ಲಿ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಅಭಿವೃದ್ಧಿ ಪಥದಡೆಗೆ ಸಾಗ್ತಾ ಇದ್ದಾರೆ. ಶಾಸಕರು ಕೇವಲ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಾ ಅಥವಾ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಂತ? ಅಭಿವೃದ್ಧಿ ಮಾಡಿದ್ದಾರೆ. 90% ಅಭಿವೃದ್ಧಿ ಮಾಡಿದ್ದಾರೆ. ಯಾವ ಶಾಸಕರು ನಾವು ನೋಡ್ದಂಗೆ ಇಷ್ಟು ಅಭಿವೃದ್ಧಿ ಮಾಡಿಲ್ಲ. ರಘುಮೂರ್ತಿ ಸಾಹೇಬರು ಮಾಡ್ದಂಗೆ ಯಾರೂ ಮಾಡಿಲ್ಲ. ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ರಸ್ತೆ, ಚರಂಡಿ, ಕಾಲೇಜ್, ಇಂಜಿನಿಯರ್ ಕಾಲೇಜ್ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ತಾಲೂಕು ಆಫೀಸ್ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ. ಸಂತೋಷ. ಆಗಬೇಕು ಅಂದರೆ ಯಾವ ಕೆಲಸ ಮಾಡಿಕೊಡ್ಬೇಕು ಅಂತ ಬಯಸ್ತೀರಿ ಜನ ಅಂತ? ಎಲ್ಲ ಕೆಲಸ ಮಾಡ್ತಾರೆ, ಅವರೇ ಮಾಡ್ತಿದ್ದಾರೆ. ನಾವು ಕೇಳೋದು ಬೇಕಾಗಿಲ್ಲ. ಆದಷ್ಟು ಗೌರ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ಮಾಡ್ತಾರೆ. ಇನ್ನು ಮುಂದೆ ಮಾಡ್ತಿರ್ತಾರೆ. ಸರ್, ಶಾಸಕರ ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಾ ಇದೆ ಕ್ಷೇತ್ರದಲ್ಲಿ ಅಂತ? ಇದು 3ನೇ ಸರಿನೇ 4ನೇ ಸರಿ ಗೆದ್ದಿರೋದು ಅದೇ ಒಂದು ರೀಸನ್. ಅದು ಪ್ರೂಫ್ ಮಾಡ್ತದೆ. ಅದು ಅವ್ರು ಏನು ಮಾಡಿದ್ರು ಅಂತ. ಮಾಡಿಲ್ಲ ಅಂದರೆ ಅವ್ರು ಅಗ್ಲಾಗ್ಲ ಗೆಲ್ತಿರ್ಲಿಲ್ಲ. ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಆಗ್ಲಾಗ್ಲ ಗೆಲ್ತಾ ಇದ್ದಾರೆ. ಪಬ್ಲಿಕ್ ಸಪೋರ್ಟ್ ಐತೆ ಅವರಿಗೆ. ಈಗ 3 ಬಾರಿ ಗೆದ್ದವರು ಕ್ಷೇತ್ರದಲ್ಲಿ ಒಳಚರಂಡಿ, ಕುಡಿಯೋ ನೀರು, ನೈರ್ಮಲ್ಯ ಈ ರೀತಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡ್ತಾರೆ ಶಾಸಕರು ಅಂತ? ಅಲ್ಲ, ಅದು ಇದ್ದಿದ್ದು ನೋಡ್ರಿ, ಎಲ್ಲ ಕಡೆ ಎಲ್ಲೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತವೆ. ಮಾಡ್ತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕೈಗೆ ಏನೈತೆ ಮಾಡ್ತಾರೆ. ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಹತ್ರ ಹೋದ್ರೂ ಏನೋ ಒಂದು ಕೆಲಸ ಹೇಳಿದ್ರು ಇಮಿಡಿಯೇಟ್ ಆ್ಯಕ್ಷನ್ ತಗೊಂತಾರೆ. ನಾವಂತ ಒಳ್ಳೆ ಸ್ಯಾಟಿಸ್ಫೈ ಇದ್ದೀವಿ. ಅಂದರೆ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಅಂತ ಹೋದಾಗ ಬರೀ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಾ ಅಥವಾ ಇದರ ಅಭಿವೃದ್ಧಿ ಕಾರ್ಯಗಳಿಗೂ ಒತ್ತು ಕೊಡ್ತಾರಾ? ಇಲ್ಲ, ಮಾಡಿ ತೋರಿಸ್ತಾರೆ ಅವರು. ಬರೀ ಹೇಳಿದ್ದು ಕಿವಿಗೆ ಹಾಕ್ಕೊಂಡು ಆಶ್ವಾಸನೆ ಕೊಡೋದು ಅದಲ್ಲ. ಹೇಳ್ತಾರೆ, ಜೊತೆಗೆ ಮಾಡಿ ತೋರಿಸ್ತಾರೆ. ನಮ್ಮ ಕಡೆಯಿಂದ ನಮಗೇನು ಅಭಿಪ್ರಾಯ ಐತಂದರೆ ನಮ್ಮ ಕ್ಯಾಸ್ಟಿಗೆ ಎಲ್ಲಾದರೂ ಒಂದು ಸತ್ತೋದವರಿಗೆ ಜಾಗ ಕೊಡಬೇಕಂತ ನನ್ನ ಅಭಿಪ್ರಾಯ ಇದೆ ಅಷ್ಟೇ. ನಮ್ಮ ಕ್ಯಾಸ್ಟಿಗಿಲ್ಲ, ಬೇರೆ ಕ್ಯಾಸ್ಟಿಗೆಲ್ಲ ಇದೆ. ಲಿಂಗಾಯತರಿಗಿದೆ, ಮತ್ತು ಇವರಿಗೆ ಕ್ರಿಶ್ಚಿಯನ್ಸಿಗೆ ಅವರಿಗಿದೆ. ನಮ್ಮ ಕಡೆಯಿಂದ ಇಲ್ಲ, ಮಡಿವಾಳರ ಕಡೆಯಿಂದ ಇಲ್ಲ. ಅದು ಕೊಟ್ಟರೆ ನನಗಿನ್ನೂ ಅಭಿಪ್ರಾಯ ಒಳ್ಳೆಯದಾಗುತ್ತೆ. ಪರವಾಗಿಲ್ಲಣ್ಣ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಲೇ 3 ಸಲ ಹ್ಯಾಟ್ರಿಕ್ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ ಮಿನಿಸ್ಟರ್ ಆಗೋ ಚಾನ್ಸಸ್ ಕೂಡ ಇದೆ. ಈಗಿನ ವಾತಾವರಣ ನೋಡಿದರೆ ಅವರು ಒಂದು ಸಮಾಜಕ್ಕಂತ ಏನಲ್ಲ, ಪ್ರತಿಯೊಂದು ಸಮಾಜಕ್ಕೂ ಒಳ್ಳೆ ಕೆಲಸ ಮಾಡಿಕೊಡ್ತಿದ್ದಾರೆ. ಎಲ್ಲ ಜನಾಂಗಕ್ಕೂ ಪ್ರೀತಿಪಾತ್ರರಾದ ಶಾಸಕರಾಗಿದ್ದಾರೆ. ಬೀದಿ ವ್ಯಾಪಾರಗಳ ಬಗ್ಗೆ ಭಾರಿ ಕೇರ್ ಮಾಡ್ಕೊತಾರೆ ಅವರು. ಯಾಕಂದರೆ ನಮ್ಮ ಕಷ್ಟ ಸುಖ ಏನಂತ ಎಲ್ಲ ಅವರು ನೋಡ್ಕೊತಾರೆ. ಅವರು ಶಾಸಕ ಆಗೋಕ್ಕಿಂತ ಮುಂಚೆ ಮೊದಲು ಹಿಂಗೆ ಯಾರು ಮುನ್ಸಿಪಾಲ್ಟಿ ಅವರಿಂದ ಒಂಥರ ಎಲ್ಲ ಎತ್ತಕ್ಕೆ ನೋಡ್ತಿದ್ರು. ಅವರಿಂದ ಶಾಸಕ ಆಗಿರಲಿಲ್ಲ. ಅವಾಗ ಒಂದು ಸಲ ನಾವು ಎಲ್ಲ ಹೋಗಿ ಅವ್ರ ಹತ್ರ ಹೋಗಿ ಕೇಳಿದಾಗ, ನಾನು 5 ದಿನ ಇಟ್ಕೊಳ್ರಿ, ವ್ಯಾಪಾರ ಮಾಡ್ಕೊಳ್ರಿ, ಚೆನ್ನಾಗೇ ಮಾಡ್ಕೊಂಡಿರಿ ಅಂತ ಇದೆಲ್ಲ ಮುಂಚೆ ಅವರಿಂದ ಶಾಸಕ ಆಗಿರಲಿಲ್ಲ. ಅವಾಗಲಿಂದ ಭರವಸೆ ಕೊಟ್ಟಿರೋದು. ಇವಾಗೂ ಭರವಸೆ ಕೊಟ್ಟಿದ್ದಾರೆ.
ಸದ್ಯ ನಾನು ಅಂಬೇಡ್ಕರ್ ಸರ್ಕಲಲ್ಲಿರುವಂಥದ್ದು. ಅಂಬೇಡ್ಕರ್ ಸರ್ಕಲ್ನಲ್ಲಿ ಜನ ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಅವರ ಕಾರ್ಯವೈಖರಿಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಈಗ. ಸರ್, ಚಳ್ಳಕೆರೆಯಲ್ಲಿ 3 ಬಾರಿ ರಘುಮೂರ್ತಿ ಸರ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ? ಅವರು ಜನಸಾಮಾನ್ಯರಿಗೆ ಮತ್ತು ನಗರ ಪ್ರದೇಶಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲವೂ ಸಹ ಅಭಿವೃದ್ಧಿ ಕಾರ್ಯಕ್ಕೆ ಬಹಳ ಒತ್ತಡ ಕೊಟ್ಟು ಮನ್ನಣೆ ಕೊಟ್ಟು ಅವರು ಸದಾ 24 ಗಂಟೆ ಅವಿರತವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಚಳ್ಳಕೆರೆ ಇತಿಹಾಸದಲ್ಲಿ ಯಾವ ಒಬ್ಬ ಶಾಸಕರು ಸಮೇತ 1 ಸಾರಿ ಗೆದ್ದರೆ 2ನೇ ಸಾರಿ ಗೆದ್ದಿದ್ದು ನಮ್ಮ ಈ ಚಳ್ಳಕೆರೆ ಇತಿಹಾಸದಲ್ಲಿ ಇಲ್ಲ. ಇವರು 3ನೇ ಸಾರಿ ಹ್ಯಾಟ್ರಿಕ್ ಆಗಿ ಶಾಸಕರಾಗಿದ್ದಾರೆ ಅಂದರೆ ಜನರ ಮನಸ್ಸಿನಲ್ಲಿ ನಮ್ಮ ಶಾಸಕರು ಸದಾ ಇದ್ದಾರೆ. ಹಂಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ರು ಏನು ಹೇಳಿಲ್ಲ ಅಂದರೂ ಸಮೇತ ನಾಮಿನೇಷನ್ ಹಾಕಿದ್ರು ಸಮೇತ ಅವರು ಮತ್ತೆ ಸಮೇತ ಗೆದ್ದು ಬಂದು ಅವರು ಇನ್ನೂ ಈ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸೋದಕ್ಕೆ ಸಹಾಯ ಮಾಡ್ತಾರೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಟೌನಿಗೆ ಸಂಬಂಧಪಟ್ಟಂಗೆ ಭಾಳ ಉತ್ತಮವಾದ ರಸ್ತೆ ಅಗಲೀಕರಣ ಆಗಿರ್ಬೋದು, ಆಮೇಲೆ ಸಾರ್ವಜನಿಕ ಕಚೇರಿಗಳಾಗಿರ್ಬೋದು, ಭಾಳ ಸುವ್ಯವಸ್ಥಿತವಾಗಿ ಎಲ್ಲ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಹೊಸ ಒಂದು ಹುರುಪನ್ನು ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಜೊತೆಗೆ ಎಲ್ಲ ಹೇಳಬೇಕು ಅನ್ನೋದಾದರೆ ಶಿಕ್ಷಣ ರಂಗದಲ್ಲಿ ಬಹಳ ಒಂದು ಬದಲಾವಣೆಗಳು, ಯಾಕಂದರೆ ಶಾಲೆಗಳಿರ್ಬೋದು ಅಂಥ ವಿಚಾರದಲ್ಲಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಶ್ರೀಯುತರಿಗೆ ಈ ಸಾರಿ ಸಚಿವ ಸ್ಥಾನ ಏನಾದರೂ ಸಿಕ್ಕಿ ಇನ್ನೂ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ, ಯಾಕೆ ಅಂತ ಹೇಳಿದ್ರೆ ಇದು ಭಾಳ ಬರಗಾಲ ಪ್ರದೇಶ ಇದು. ಇಂಥ ಒಂದು ಕ್ಷೇತ್ರದಲ್ಲಿ ಶ್ರೀಯುತರು 3 ಸಾರಿ ಹ್ಯಾಟ್ರಿಕ್ ಆಗಿ ಗೆದ್ದಿದ್ದಾರೆ. ಅವರ ಕೆಲಸನೇ ಅವರಿಗೆ ಶ್ರೀರಕ್ಷೆ ಆಗಿದೆ. ಶಾಸಕರು ಹೇಗೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡಿರಿ ಅಂತ ಹೇಳಿದಾಗ ಬರೀ ಗ್ಯಾರಂಟಿಗಳನ್ನು ಹೇಳ್ತಾರೆ ಅಥವಾ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಶಾಸಕರು ಮಾಡ್ತಾ ಇದ್ದಾರಾ ಹೇಗೆ ಅಂತ? ಅಭಿವೃದ್ಧಿ ಅಂದರೆ ಈಗ ಸಿಟಿ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೇನು ಅಭಿವೃದ್ಧಿ ಆಗ್ತಾಯಿಲ್ಲ. ಈಗ ನಮ್ಮದೇ ನೋಡ್ತಾ ಇದ್ರೆ ನಮ್ಮ ನಂದಿವಾಳ ಪಂಚಾಯತ್ಗೆಲ್ಲಿ ಇನ್ನೂ ಒಂದು ಲೈಟ್ ಕಂಬ ಕೊಡೋಕ್ಕಾಗಿಲ್ಲ ಅವರಿಂದ. ನಾವು ಎಷ್ಟೋ ಸರಿ ಗ್ರಾಮ ಪಂಚಾಯತ್ಗೆಲ್ಲ ಅರ್ಜಿ ಸಲ್ಲಿಸ್ತೀವಿ, ಇನ್ನೂ ಬಂದಿಲ್ಲ. ಕೆಲವು ಇನ್ನೂ ಬೇರೆ ಕಡೆಯಿಂದ ಲೈನ್ ಬಂದು ಕರೆಂಟು ಇದು ಮಾಡ್ತಾಯಿದ್ದೇವೆ, ಅಷ್ಟು ಪರಿಸ್ಥಿತಿ ಇದೆ. ಏನು ಸಿಟಿಯಿಂದ 3 ಕಿಲೋಮೀಟರ್ ಇದೆ, ಅಲ್ಲಿವರೆಗೂ ಸಮೇತ LED ಲೈಟ್ಸನ್ನು ಹಾಕ ಅಂತ ನಮಗೆ ಕಲ್ಪಿಸಿ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತು ಇಲ್ಲಿ ನಮಗೆ ಯುವಕರಿಗೆ ನಾವು ಏನೇ ಒಂದು ಕಷ್ಟದನ್ನು ತಾಂಡೋದ್ರೆ, ನಾನೇ ಒಂದು 3-4 ಸಲ ಹೋಗಿದ್ದೀನಿ ಸರ್ ಹತ್ರ. ಏನೋ ನಮಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಸರ್. ನಮಗೆ ಕೆಲಸ ಇಲ್ಲ ಅಂದರೆ ಕೆಲಸ ಈ ಥರ ಹೋಗಪ್ಪ ಅಂತೇಳಿ ಲೆಟ್ರೇಟ್ ಕೊಟ್ಟು ಆ ಲೆಟ್ರನ್ನು ಸೈನ್ ಮಾಡಿ, ಇಲ್ಲ ಅವ್ರು ಹೋದಾಗ ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ಬಂದು ಸರ್ರಿಗೆ ಹೇಳಿದ್ರೆ ಮತ್ತೆ ಅವ್ರು ಡೈರೆಕ್ಟ್ ಅವರೇ ಸ್ವತಃ ಫೋನ್ ಮಾಡಿ ಅವ್ರಿಗೆ ಹೇಳಿ ನಮಗೆ ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೆಲಸ ಚೆನ್ನಾಗೈತೆ. ದುಡ್ಡೆಲ್ಲ ಒಬ್ಬನೇ ತಿಂದಿದ್ದಾನೆ. ಬೇರೆಯವ್ರಿಗೆ ಯಾರಿಗೂ ಒಂದು ನಗರಸಭೆ ಮೆಂಬರ್ಗೂ ಕಮಿಷನ್ ಕೊಟ್ಟಿಲ್ಲ, ಯಾರಿಗಿಲ್ಲ. ಪ್ರತಿ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಳದ ರಘುಮೂರ್ತಿನ. ಸಾಲ ಮಾಡಿ ಫಸ್ಟ್ನೇ ಎಲೆಕ್ಷನ್ಗೆ ನಿಂತ್ಕೊಂಡ, ತಿರುಗಿ 20 ದಿವಸ ಕೋಟಿಗಳನ್ನೋದು ಗೊತ್ತಿಲ್ಲ. ಇವಾಗ ಕೆಲಸ ಆಗೈತೆ ಅಂದರೆ ಈ ಬಸ್ ಸ್ಟ್ಯಾಂಡ್ ಶಶಿಕುಮಾರ್ ಮಾಡಿದ್ದ ಚೆನ್ನಾಗಿತ್ತು. ಸುಮ್ಮನೆ ತೆಗೆದು ಇಂಥ ಬಸ್ ಸ್ಟ್ಯಾಂಡ್ ಕಟ್ಟಿದ, ಅವಾಗೆಲ್ಲ ಕ್ಲೀನಾಗಿ ಬಸ್ಗಳು ಬಂದವೆಲ್ಲ ಒಂದೊಂದು ಲೈನ್ ನಿಂತ್ಕೊಳ್ಳೋದು. ರಘುಮೂರ್ತಿ ನೋಡ್ರಿ, ರಘುಮೂರ್ತಿ ತಮ್ಮ ಇಬ್ಬರೇ ತಿಂದಿರೋದು. ಇನ್ಯಾವ ಆಯ್ಕಲ್ ಪ್ರಕಾಶ್ ಒಬ್ಬನು. ಇದು 3ನೇ ಸಾರಿ ಆಯ್ಕೆಯಾಗಿದ್ದಾರೆ ರಘುಮೂರ್ತಿ ಅವರು. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ? ಚೆನ್ನಾಗಿ ಮಾಡ್ತಾಯಿದ್ದಾರೆ, ಒಳ್ಳೇದಿದೆ, ಎಲ್ಲ ಇದೆ. ಏನು ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ಕೆಟ್ಟೋಗೈತೆ ಅಷ್ಟೇ. ಎಲ್ಲ ಚೆನ್ನಾಗೈತೆ, ಬಸ್ ಸ್ಟ್ಯಾಂಡ್ ಕೆಟ್ಟೋಗೈತೆ. ಈ ಆಟೋದವ್ರದ್ದು ಸ್ವಲ್ಪ ಬೈಕ್ನವ್ರದ್ದು ಭಾರಿ ದಾನ್ಲಿ, ಇಲ್ಲಿ ಸಿಸ್ಟಮ್ ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಈ ಪೊಲೀಸ್ ಅವ್ರದ್ದಾಗಲಿ ಇನ್ನೊಂದಾಗಲಿ ಸಿಸ್ಟಮ್ ಇಲ್ಲ. ಇಲ್ಲಿ ರಿವರ್ಸ್ ಹೊಡಿಬೇಕಾದ್ರೆ ಪ್ರೈವೇಟ್ ಗಾಡಿಯವರಿಗೆಲ್ಲ ಅಡ್ಡ ಬರ್ತಾರೆ. ಗುದ್ದಿದ್ರು ಕಷ್ಟ ಐತೆ, ಬಿಟ್ಟರು ಕಷ್ಟ ಐತೆ. ಪ್ರೈವೇಟ್ ಡ್ರೈವರ್ಗಳಿಗೆ ಎಲ್ಲ ಭಾರಿ ಹಿಂಸೆ ಕೊಡ್ತಾರೆ. ಈಗ ಕುಡಿಯುವ ನೀರು, ರಸ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಕೆಲಸ ಹೇಗೆ ನಡೀತಾ ಇದೆ ಅಂತ ಕ್ಷೇತ್ರದಲ್ಲಿ? ಚೆನ್ನಾಗೇ ಮಾಡ್ತಿದ್ದಾರೆ ಸರ್, ಭಾಳ ಮುತುವರ್ಜಿ ಕೊಟ್ಟು ಮಾಡ್ತಿದ್ದಾರೆ ಸರ್. ಬಳ್ಳಾರಿ ರೋಡ್ ಅಗಲೀಕರಣದ ಕೆಲಸ ನಾನೇ ಸರ್ ಮಾಡಿದ್ದು. ಭಾಳ ಮುತುವರ್ಜಿ ಕೊಟ್ಟು ಭಾಳ ಅವರೇ ಮುಂದೆ ನಿಂತು ಮಾಡಿಸಿದ್ರು ಸರ್. ಭಾಳ ಖುಷಿ ಆಯ್ತು. ಇನ್ನೂ ಏನೆಲ್ಲ ಕೆಲಸ ಆಗಬೇಕು ಅಂತ ಬಯಸ್ತೀರಿ ಶಾಸಕರ ಕಡೆ? ಮಾಡ್ತಾನೇ ಇದ್ದಾರೆ ಸರ್, ಇನ್ನೂ ಸ್ವಲ್ಪ ಅದೇ ಅಭಿವೃದ್ಧಿ ಇನ್ನೂ ಮಾಡ್ತಿದ್ದಾರೆ ಸರ್, ಮಾಡ್ತಾರೆ ಸರ್ ಅವರು. ಕೆಲಸಕ್ಕೆ ಎಷ್ಟು ಅಂಕ ಕೊಡ್ತೀರಾ? 10ಕ್ಕೆ 10 ಸರ್, 10ಕ್ಕೆ 10. ನೆಕ್ಸ್ಟು ಅವರೇ ಬರಲಿ ಸರ್. 10ಕ್ಕೆ 10 ಶಾಸಕರು ಬಂದು 3 ವರ್ಷ, ಈಗ 2.5 ವರ್ಷ ಆಗಿದೆ. ಶಾಸಕರು ಹೆಂಗೆ ಕೆಲಸ ಮಾಡ್ತಿದ್ದಾರೆ? ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಕೆಲಸ. ನಮ್ಮ ಶಾಸಕರು ಇವ್ರು ರಘುಮೂರ್ತಿ ಸಾಹೇಬರು ಬಿಟ್ಟರೆ ಯಾರು ಈ ಥರ ಟೌನ್ನ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಂದನೇ ಸಾಧ್ಯ ಇದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೇಗೆ ಮಾಡ್ತಾ ಇದ್ದಾರೆ? ಗ್ರಾಮಾಂತರ ಪ್ರದೇಶ ಸರ್, ಟೌನೇ ಮಾಡ್ತಿದ್ದಾರೆ ಅಂದರೆ ಗ್ರಾಮಾಂತರ ಪ್ರದೇಶ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಕುಡಿಯೋ ನೀರು, ರಸ್ತೆ, ಒಳಚರಂಡಿ ಈ ಬಗ್ಗೆ ಕೆಲಸಗಳು ಹೇಗೆ ನಡೀತಿದೆ? 100ಕ್ಕೆ 100 ಭಾಗ ಅವರು ಯಾವುದೇ ಸಂಶಯ ಇಲ್ಲ ಸರ್, ಪಕ್ಕಾ ಮಾಡ್ತಿದ್ದಾರೆ ಕೆಲಸ. ಮಾತ್ರ 100ಕ್ಕೆ 100% ಚೆನ್ನಾಗಿ ಮಾಡ್ತಿದ್ದಾರೆ. ಚಳ್ಳಕೆರೆ ಟೌನ್ ಅವರಿಂದ ಏನು ಬಯಸುತ್ತೆ ಅಂತ ಒಂದು ಕೆಲಸ ಮಾಡಬೇಕು ಅಂತ? ಸರ್, ಟೌನಲ್ಲಿ ಏನು ಆಗಬೇಕಂತಿದೆಯಲ್ಲ ಅದೆಲ್ಲ ಆಗ್ತಿದೆ.
ಜನರು ಏನಾದರೂ ತಗೊಂಡೋಗಿ ನಮ್ದು ಇದಿಲ್ಲ ನಮ್ಗೆ ಇದು ಆಗಬೇಕು ಅಂದರೆ ಅದನ್ನು ಈಗ ತಕ್ಷಣಕ್ಕೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಈಗ ಸರ್ ಒಂದು ಏನಂದರೆ ಈಗ ರೋಡ್ ಅಗಲ ಮಾಡಬೇಕು, ಅಲ್ಲಿರೋ ಅಂಗಡಿಗಳಿಗೆ ಅವ್ರಿಗೆಲ್ಲ ಸ್ವಲ್ಪ ನಮಗೆ ಬಿಲ್ಡಿಂಗ್ ಹೊಡಿಬೇಕು, ಅವ್ರವ್ರಿಗೆ ಒಂದು ಸ್ವಲ್ಪ ಇರಿಸು ಮುರಿಸಿರುತ್ತೆ, ಅದನ್ನೆಲ್ಲ ಕೂತ್ಕೊಂಡು ಅವ್ರು ಬಗೆಹರಿಸ್ಕೊಂಡು ಎಲ್ಲರೂ ಒಪ್ಪಿಗೆ ಮೇರೆಗೆ ರೋಡ್ ಅಗಲೀಕರಣ ಆಗಲಿ ಏನೇ ಒಂದು ಚರಂಡಿ ಆಗಲಿ ಜನಗಳಿಗೆ ಏನು ಬೇಕು, ಒಬ್ರು ಯಾರಾದರೂ ಅಪೋಸ್ ಮಾಡಿದ್ರೆ ಹೌದಾ ಹಿಂಗೆ ತಿಳಿಸಿ ಹೇಳಿ ಅವ್ರು ಸರಿ ಮಾಡ್ತಿದ್ದಾರೆ ಹೊರತು ಶಾಸಕರ ಕೆಲಸಕ್ಕೆ ಎಷ್ಟು ಅಂಕ ಕೊಡ್ತೀವಿ? 10 ಕೊಡ್ತೀವಿ ಸರ್. ಕೆಲಸ ಕ್ಷೇತ್ರದಾಗ ರಘುಮೂರ್ತಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್. ಪಾಪ ನಾವನ್ನೇ ಮಾತಾಡಬಾರ್ದು. ಏನಿಲ್ಲ ಸರ್, ರಘುಮೂರ್ತಿ ಸರ್ ಮಾಡಿದ್ರು ಪರಿಹಾರ ದುಡ್ಡು ಬೀಳ್ತಾ ಇಲ್ಲ. ಬೆಳೆ ಹಾನಿ ಆಗಿರೋದ್ರಿಂದ ಬೀಳ್ತಾ ಇಲ್ಲ ದುಡ್ಡು. ಅದು ಸ್ವಲ್ಪ ಮನುಷ್ಯರಿಗೆ ಜನಗಳಿಗೆ ಬೇಜಾರಾಗೈತಿ. ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ? ಈ ಕೆಲಸಗಳೆಲ್ಲ ಮಾಡಿಸ್ಯಾರ ಸರ್. ಇಂಜಿನಿಯರ್ ಕಾಲೇಜ್ ಮಾಡಿದ್ದಾರೆ, ಎಲ್ಲ ನೋಡ್ತಾರೆ. ರೋಡ್ಗಳು ಮಾಡಿಸ್ಯಾರ, ರೋಡ್ ಸಖತ್ ಮಾಡಿಸ್ತಾರೆ. ಹಳ್ಳಿ ರೋಡ್ಗಳೆಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ಸರ್, ಈಗ ರಘುಮೂರ್ತಿ ಅವರು ಶಾಸಕರಾಗಿ 2.5 ವರ್ಷ ಅಲ್ಲದೆ 3 ಬಾರಿ ಶಾಸಕರಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದವರು. ಕ್ಷೇತ್ರದಲ್ಲಿ ಕೆಲಸಗಳನ್ನು ಯಾವ ರೀತಿ ಮಾಡ್ತಾರೆ ಸರ್? ಸರ್, ಅವರ ಒಂದು ಕೆಲಸದ ಬಗ್ಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಿದೆ. ಆಮೇಲೆ ನಮ್ಮ ಹೊರ ರಾಜ್ಯಗಳು, ಈ ಆಂಧ್ರ ಗಡಿ ಏನಿದೆಯೋ ಎಲ್ಲ ಕಡೆನೂ ಮಾತಾಡ್ತಾರೆ. ರಘುಮೂರ್ತಿ ಸಾಹೇಬ್ರಂದರೆ ಅಭಿವೃದ್ಧಿ ಕಡೆ ಅವ್ರು ಯಾವತ್ತೂ ಒತ್ತು ಕೊಡ್ತಾಯಿದ್ದಾರೆ ಚಳ್ಳಕೆರೆ ಜನಗಳಿಗೆ. ಚಳ್ಳಕೆರೆ ಒಂದಲ್ಲ, ಒಟ್ಟು ಅವ್ರು ಏನಪ್ಪ ಅಂದರೆ ಒಂದು ಈಗ 4 ಗಂಟೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ. ಅದು ಚುನಾವಣೆ ಇದಕ್ಕೆ ತಾಲೂಕು ನಮ್ಮದು. 4 ಗಂಟೆ ಜಾತ್ರೆ ನಡೆದ್ರೆ ಅವ್ರ ಜವಾಬ್ದಾರಿ ಎಷ್ಟಿರುತ್ತಂದರೆ ಅಷ್ಟು ಒಂದು ಕಾಲೇಜಿಂದ ಅವರು ವಹಿಸ್ಕೊಂಡು 4 ಗಂಟೆ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲ, ಬೇರೆ ಕ್ಷೇತ್ರದಾಗೂ ಅವರು ಒಂದು ಸಾಧನೆ ಇದೆ. ಓಟ್ ಹಾಕಿದಂಥ ಮತದಾರರು ಕಷ್ಟ ಹೇಳ್ಕೊಂಡು ಹೋದಾಗ ಸ್ಪಂದನೆ ಮಾಡ್ತಾರೆ ಸರ್? ಸ್ಪಂದನೆ ಮಾಡ್ತಾರೆ. ಈಗ ಕೆಲವು ಈಗ ಬೇರೆಲ್ಲ ಈಗ ಆಗದಿದ್ದ ಕೆಲಸಕ್ಕೆ ಹೋದಾಗ ಅವರು ಖಡಕ್ಕಾಗಿ ಹೇಳ್ತಾರೆ, ಇಲ್ಲಪ್ಪ ಆಗೋದಿಲ್ಲ ಅಂತಂತೇಳಿ. ಆಗ ಕೆಲಸ ಇದ್ದರೆ ಯಾವತ್ತಿದ್ರೂ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ರಘುಮೂರ್ತಿ ಸಾಹೇಬರು ಸತತವಾಗಿ 3 ಸತಿ ಹ್ಯಾಟ್ರಿಕ್ ಮಾಡಿದ್ದಾರೆ. ಇನ್ನು 10 ಸತಿ ನಿಂತರೆ ಅವರೇ ಗೆಲ್ಲೋದು. ಇಲ್ಲಿ ಹೈಸ್ಕೂಲ್ ಆಗಲಿ, ತಾಲೂಕು ಆಫೀಸ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಡಿಪ್ಲೊಮಾ ಕಾಲೇಜ್ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ, ಯಾವುದೇ ಥರದ ಲೋಪದೋಷದ ಎಲ್ಲ ಪಕ್ಷದವ್ರನ್ನ ಯಾವ ಎಲೆಕ್ಷನ್ ಬಂದ ಮಾತ್ರ ರಾಜಕೀಯ. ಎಲೆಕ್ಷನ್ ಆದಮೇಲೆ ಯಾವ ಪಕ್ಷದವ್ರನ್ನೂ ಯಾರನ್ನೂ ದೂಷಣೆ ಮಾಡಲ್ಲ. ಯಾರೇ ಬಂದರೂ, ಯಾರೇ ಬಡಬರು ಬಂದರೂ ಎಲ್ಲ ರೀತಿ ಸಹಕಾರ ಮಾಡ್ತಾರೆ. ಇನ್ನು 10 ಸತಿ ನಿಂತರೂ ಚಳ್ಳಕೆರೆ ರಘುಮೂರ್ತಿ ಇರೋ ತನಕ, ಚಳ್ಳಕೆರೆ ಅವರು ರಿಟೈರ್ಡ್ ಆಗೋ ತನಕ ಅವರೇ ಗೆಲ್ಲೋದು. ಬೇರೆ ಯಾರು ಬಂದ್ರೂ ಇದು ಮಾಡೋಕ್ಕಾಗಲ್ಲ. ಚಳ್ಳಕೆರೆ ಅಷ್ಟು ಅಭಿವೃದ್ಧಿ, ಬಡವರ ಮೇಲೆ ಭಾಳ ಕಾಳಜಿ. ಚಾನಲ್ ಏರಿಯಾದ ನಮ್ಮ ಪರಶಂಪುರ ಹೋಬಳಿ ಎಲ್ಲ ರೀತಿಯ ವರ್ಕ್ ಮಾಡಿದಾರೆ. ಅಲ್ಲಿ ಎಲ್ಲ ಇದು ಚೆಕ್ ಡ್ಯಾಮ್ಗಳು ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಎಲ್ಲ ಹೋಬಳಿ ನಮ್ಮ ಚಳ್ಳಕೆರೆ 4 ಹೋಬಳಿ ಇದ್ದು 4 ಹೋಬಳಿ ಅಭಿವೃದ್ಧಿ ಮಾಡಿದ್ದಾರೆ. ಕಾರ್ಯಕರ್ತರು ಹಂಗೆ ಸ್ಪಂದಿಸ್ತಾರೆ. ಎಲ್ಲ ಜನಾಂಗಗೂ ಆ ಥರ ವರ್ತ್ ಕೊಟ್ಕೊಂಡು ಯಾರೇ ಬರಲಿ, ಯಾರೇ ಸಂಘ ಸಂಸ್ಥೆ ಬರಲಿ, ಯಾರೇ ಸಮಾಜದ ಬರಲಿ, ಎಲ್ಲ ಸಮಾಜದವ್ರಿಗೂ ನೀವು ಎಷ್ಟು ಅವ್ರ ಕೈಲಾದಷ್ಟು ಫಂಡ್ಸ್ ಕೊಡ್ತಾರೆ. ಬಡವರು ಮಕ್ಕಳಿಗೆ, ಬಡವರು ಇದಕ್ಕೆ ಹಾಸ್ಟೆಲ್ಗಳು, ಚಳ್ಳಕೆರೆಗೆ ಅವರು ಇತಿಹಾಸಕ್ಕೆ ಯಾರು ಮಾಡಿರಲ್ಲ ಹಾಸ್ಟೆಲ್ಗಳು. ಬಡವರು SC ST ಹಾಸ್ಟೆಲ್ಗಳು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಚಳ್ಳಕೆರೆಯಲ್ಲಿ. ನಿಮ್ಮ ಶಾಸಕರು ನೀವು ಕಷ್ಟ ಅಂತ ಕೇಳ್ಕೊಂಡು ಹೋದಾಗ ಸ್ಪಂದನೆ ಮಾಡ್ತಾರಾ? ಹೇಗೆ ಮಾಡ್ತಾರೆ ಅವರೇ. ಏನು ಕೆಲಸ ಬೇಕಾದರೂ ಮಾಡಿಕೊಡ್ತಾರೆ, ಯಾವುದೂ ಇಲ್ಲಮ್ಮ. ರೈತರಿಗೆ, ವಿದ್ಯಾರ್ಥಿಗಳಿಗೆ ಸ್ಪಂದನೆ ಮಾಡ್ತಾರೆ? ಎಲ್ಲ ಮಾಡ್ತಾರೆ. ಕೆಲಸಗಳೆಲ್ಲ ಮಾಡಿದ್ದಾರೆ. ಇಲ್ಲಿ ಯಾರು ಮಾಡಿಲ್ಲ. ಎಂಥದ್ದು ಬಿಲ್ಡಿಂಗು, ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾನೆ, ಕಾಲೇಜುಗಳು ಮಾಡಿಸಿದ್ದಾನೆ, ಹಳ್ಳಿಗಳಿಗುಂಟೆಲ್ಲ ಇವು ಬಿಲ್ಡಿಂಗ್ಗಳು ಕಟ್ಸಿದ್ದಾನೆ. ಪರವಾಗಿಲ್ಲ, 2 ತಡ ಗೆದ್ದಿದ್ದಾರೆ MLA ಸಾಹೇಬರು. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ. ಸೊ ನಿಮಗೆ ತಿಳಿದ ಮಟ್ಟಿಗೆ, ನಿಮಗೆ ತಿಳಿಯೋದು ಇಡೀ ರಾಜ್ಯನೇ ನೋಡ್ತಾ ಇದೆ, ಯಾವ ಕಾಮಗಾರಿಗಳು ಆಗ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ. ಅದಕ್ಕೂ ಮುಂಚೆ ಶಾಸಕರು ಮಾಡಿದ್ದಾರೆ, ಒಪ್ಕೊಂಬಲ್ಲ. ಏನು ತೊಂದರೆ ಆಗ್ತಾಯಿದೆ ಸರ್ ಗ್ಯಾರಂಟಿಯಿಂದ? ಅಭಿವೃದ್ಧಿಗೆ ಏನು ತೊಂದರೆ ಆಗ್ತದೆ? ಅಭಿವೃದ್ಧಿ ಯಾವುದು ನಡೀತಾ ಇಲ್ಲಲ್ಲ, ಕಣ್ಣಿಂದ ನೀವು ನೋಡ್ತಾ ಇದ್ರಿ. ಯಾವ ಅಭಿವೃದ್ಧಿ ನಡೀತೈತೆ? ಯಾವ ರಸ್ತೆ ನಡೀತಿಲ್ಲ, ಯಾವ ಚರಂಡಿ ಆಗಿಲ್ಲ. ಉಚಿತ ಯೋಜನೆ ಬಂದಾಗಳಿಂದ ಯಾವುದೇ ಕೆಲಸ ಯಾವ MLAನೂ ಮಾಡ್ತಾ ಇಲ್ಲ ಸರ. ಯಾವ MLA ಮಾಡ್ತಿಲ್ಲ ನೋಡ್ರಿ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರ ದುಡ್ಡುಗಳು ಮಾಡ್ಕೊಂಡು ಜೈಲಿಗೆ ಹೋಗ್ತದೆ. ಅಭಿವೃದ್ಧಿ ಮಾಡಿದ್ದೀವಿ ಅಂತ ಸುಮಾರು ಸಭೆಗಳಲ್ಲಿ ಅವ್ರ ಕಾರ್ಯಕರ್ತರಾಗಲಿ ಅವರಾಗಲಿ ಹೇಳ್ತಾ ಇರ್ತಾರೆ. ನಾವು ಅದನ್ನು ಕಡಾಖಂಡಿತವಾಗಿ ಒಪ್ಪೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದಿಂದನೂ ಸಾಕಷ್ಟು ಅನುದಾನ ಬರ್ತಾ ಇರ್ತದೆ, ಅದನ್ನು ತಗೊಂಡು ಮಾಡ್ತಿರ್ತಾರೆ. ನೋಡಿರಿ, ಈ ರೋಡು ರಸ್ತೆ ಅಗಲೀಕರಣ ಏನಾಗೈತಲ್ಲ, ಇದು ಕೇಂದ್ರ ಸರ್ಕಾರದ್ದು ನಗರೋತ್ಥಾನ ಇಲಾಖೆಯಿಂದ ಬಂದಿರತಕ್ಕಂಥ ಅನುದಾನ. ಇದನ್ನು ಮಾಡಿಬಿಟ್ಟು ನಾನೇ ಮಾಡಿದ್ದೀನಿ ಅಂತಂದರೆ ಅದನ್ನು ಹೆಂಗೆ ಒಪ್ಪಕ್ಕಾಗುತ್ತೆ ಹೇಳ್ರಿ? ಈಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡೋ ಸಾಕಷ್ಟು ಇದಾವೆ. ಈಗ ನೋಡಿರಿ, ನೀವು ಇದು ಏನು ಮುಖ್ಯ ರಸ್ತೆ ನೋಡಿ ಅಭಿವೃದ್ಧಿ ಅನ್ನೋದಕ್ಕಿಂತ ಒಂಚೂರು ಒಳಗಡೆ ಹೋಗಿ ನೋಡಿಬಿಟ್ರೆ
ನೀವು ದೇವರಣೆಗೂ ಇದು ಅಭಿವೃದ್ಧಿ ಮಾಡಿದಾರ ಅಂತ ನಿಮಗೆ ಒಂದು ಡೌಟ್ ಆಗುತ್ತೆ. ಆಮೇಲೆ ನೋಡ್ರಿ, ಇದು ನಗರಸಭೆ ಕಾರ್ಯಾಲಯ ಈ ಕಡೆ ಐತೆ ಹಳೇದು, ಅದನ್ನು ಕೆಡವಿಬಿಟ್ಟು ಹೊಸ ಬಿಲ್ಡಿಂಗ್ ಮಾಡ್ತೀನಿ ಅಂತೇಳಿ ಈಗ ಹೆಚ್ಚು ಕಮ್ಮಿ ಒಂದು 8 ರಿಂದ 10 ವರ್ಷ ಆಗಕ್ಕೆ ಬಂತು. ಅದನ್ನು ಕೆಡವಿಬಿಟ್ಟು ಅದು ಹಂಗೆ ಶಿಥಿಲಾವಸ್ಥೆ ಒಂದಿಷ್ಟು ಕಾಮಗಾರಿ ಆಗೈತೆ ಅನ್ನೋದೊಂದು ಬಿಟ್ಟರೆ ಅದೇನು JCB ಆಗದಿರೋ ತಗ್ಗು ಗಿಗ್ಗು ಎಲ್ಲ ಐತೆ. ನೀವೇನು ಭಾಳ ದೂರ ಇಲ್ಲ, ಬೇಕಾದ್ರೆ ನೋಡ್ರಿ. ಆಮೇಲೆ ಈಗ ಅಭಿವೃದ್ಧಿ ಅಂತಂತಂದರೆ ಬರೀ ರೋಡು, ರೈಲು, ಬಸ್ ಸ್ಟಾಪನ್ನ ನಿಂತೋಗಿದೆ. WHO ಪ್ರಕಾರ ಆದ್ರೂ ವಿಶ್ವಸಂಸ್ಥೆ ಪ್ರಕಾರ ಈಗ ಅಭಿವೃದ್ಧಿ ಅಂತಂದರೆ ವೆಸ್ಟರ್ನ್ ಕಂಟ್ರೀಸು ಮೋರ್ ಫೋಕಸ್ ಆನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ, ಅಂದರೆ ಮಾನವ ಅಭಿವೃದ್ಧಿಯ ಒಂದು ಸಂಕೇತನ ನಾವು ನೋಡಬೇಕು. ಈಗ ಬರೀ ರೋಡು ಅಂತಂದರೆ ನಾವು SC/ST ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಾವು ಇನ್ನೂ ರೋಡು, ರಸ್ತೆ ಅನ್ನೋ ಅಭಿವೃದ್ಧಿನೇ ಅನ್ನೋದಿದೆ ಅಂದರೆ ನಮ್ಮ ಯೋಚನಾ ಮಟ್ಟನೇ ಕಮ್ಮಿ ಇದೆ ಅಂತ. ಅಭಿವೃದ್ಧಿ ಅಂತಾರೆ ಈಗ ಮಾನವ ಸಂಪನ್ಮೂಲ ಎಷ್ಟು ಚೆನ್ನಾಗಿ ಆಗಬೇಕು, ಅಂದರೆ ಎಷ್ಟು ಜನಸಂಖ್ಯೆಯಲ್ಲಿ ಎಜುಕೇಟೆಡ್ ಇದ್ದಾರೆ, ನಮ್ಮ ಒಂದು SC/ST ಕ್ಷೇತ್ರಗಳಲ್ಲಿ ಯಾವೆಲ್ಲ ವಿದ್ಯಾವಂತರಾಗಿದೆ, ಆ ರೀತಿ ಅಭಿವೃದ್ಧಿ ಇನ್ನೂ ಆಗಿಲ್ಲ ಅನ್ನೋದು ನನ್ನ ಒಂದು ಇದು. ಹಾಗಾದರೆ ಶಾಸಕರು ಎಲ್ಲ ವಿಧದ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಹೇಳ್ತೀರಾ ಸರ್? ಖಂಡಿತವಾಗಿಯೂ ಹೌದು. ಯಾಕಂತಂತಂದರೆ ನಮ್ಮ ಶಾಸಕರು 3 ಬಾರಿ ಗೆದ್ದಿದ್ದಾರೆ. ಅವರು ಗೆದ್ದಕ್ಕೆ ಸಾಕಷ್ಟು ಕಾರಣ ಇರ್ತವೆ. ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಯಾವುದೇ ಒಂದು ವ್ಯಕ್ತಿನಿಂದಲೂ ಗೆಲ್ಲಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರ್ತವೆ. ಅಂದರೆ ಗೆದ್ದ ತಕ್ಷಣ ಅವರು ಎಲ್ಲರಿಗೂ ಜನಪ್ರಿಯ ಅಂತ ಅಲ್ಲ. ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಅವರು ಏನು ಮೊದಲ ಬಾರಿ ಇವತ್ತು ಶಾಸಕರಾಗಿ ಆಯ್ಕೆ ಆದರು ಪ್ರಥಮವಾಗಿ, ಆ ಒಂದು ಟರ್ಮಲ್ಲಿ ಅವರು ಸುಮಾರು 3,800 ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದುಬಿಟ್ಟು ಏನು ಅವತ್ತಿನ ಮೊದಲನೇ ಬಾರಿ ಗೆದ್ದಂತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಬಿಟ್ಟರೆ 2ನೇ ಬಾರಿನೂ ಅವ್ರಿಗೆ ಅನುದಾನ ಸಿಗಲಿಲ್ಲ. ಈ ಬಾರಿ ಸಮೇತ ಅವ್ರಿಗೆ ಅನುದಾನದ ಕೊರತೆ ಆಗಿಬಿಟ್ಟೈತೆ. ಸಾಮಾನ್ಯವಾಗಿ ಅವ್ರಿಗೆ ಫಸ್ಟ್ ಬಾರಿ ಏನು ಗೆದ್ದು ಆ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಅದೇ ಕೆಲಸಗಳನ್ನ ರಿಪೀಟ್ ಮಾಡ್ಕೊಂಡು ಅದನ್ನೇ ಉದ್ಘಾಟನೆ ಮಾಡ್ಕೊಬೋದು, ಅದನ್ನೇ ಬಣ್ಣ ಬಳಿಯೋದು, ಅದನ್ನೇ ತೋರಿಸಿದ್ರೆ ಹೊರತು ತಿರ್ಗಿ ಅವರು ಈ 2ನೇ ಬಾರಿ 3ನೇ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಅವರು ಅಭಿವೃದ್ಧಿಗೆ ಕುಂಠಿತವಾಗಿದೆ. ಆದ್ದರಿಂದ ಅವರು ಚುರುಕೊಳಿಸ್ಬೇಕು. ಚಳ್ಳಕೆರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಆಗ್ತಕ್ಕಂಥ, ಚಳ್ಳಕೆರೆ ಕೇಂದ್ರ ಆಗ್ತಕ್ಕಂಥ ಒಂದು ಸಂಭವ ಇದೆ. ಆದ್ದರಿಂದ ಇದನ್ನು ಇನ್ನೂ ಚುರುಕೊಳಿಸ್ಬೇಕು. ಶಾಸಕರು ಅತಿ ಹೆಚ್ಚಿನದಾಗಿ ಅನುದಾನ ಚಳ್ಳಕೆರೆ ಕಾನ್ಸ್ಟಿಟ್ಯೂನ್ಸಿಗೆ ತರಬೇಕಂತೇಳಿ ನಾವು ಕೇಳ್ಕೊಳ್ತಿದ್ವಿ. ನಮ್ಮ ಶಾಸಕರು 3 ಬಾರಿ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆದರೆ ಏನು ಅಭಿವೃದ್ಧಿಗೇನು ಹಿನ್ನಡೆ ಆಗಿಲ್ಲ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅಂದರೆ ರಘುಮೂರ್ತಿ ಅಂದರೆ ಅಭಿವೃದ್ಧಿ ಅಂತ ಭಾವನೆ ಜನಸಾಮಾನ್ಯರ ಭಾವನೆಯಲ್ಲಿದೆ. ಎಸ್ಪೆಷಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದಿದ್ದಾರೆ. ಮೂಲ ಸೌಕರ್ಯ ನೋಡ್ರಿ, ಇಂಜಿನಿಯರಿಂಗ್ ಕಾಲೇಜು ನಮ್ಮ ಡಿಸ್ಟಿಕ್ಕಲ್ಲೇ ಯಾವುದೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ನಮ್ಮ ಕ್ಷೇತ್ರದಲ್ಲಿದೆ. GTTC ಸೆಂಟ್ರ್ ಇದೆ. ನಮ್ಮ ಗೌರ್ಮೆಂಟು HPPC ಕಾಲೇಜು ಅಪ್ಗ್ರೇಡ್ ಆಗಿ ನ್ಯಾಕಿದ್ದ A+ ಆಗಿ ಮುಂದುವರಿತಾ ಇದೆ. ಜೊತೆಗೆ ಎಜುಕೇಷನ್ಗೆ ಆಮೇಲೆ ಹಳ್ಳಿ ಭಾಗಗಳಲ್ಲಿ ಹೆಚ್ಚು ಕಮ್ಮಿ ಒಂದು 25-30 ಹಳ್ಳಿಗಳಿಗೂ ಹೆಚ್ಚಿನ ಶಾಲಾ ಕೊಠಡ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ನಗರಮೇರೆ ಗ್ರಾಮದಲ್ಲಿ ಕೂಡ 4 ಶಾಲಾ ಕೊಠಡಿ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಶಾಸಕರ ಕೊಡುಗೆ. ಈಗ ಏನು ರೀಸನ್ಗೆ ನಿಮ್ಮ ಗ್ರಾಮದ ಕೆರೆ ನೀರು ಕಲುಷಿತ ಆಗ್ತಾ ಇದೆ ಅಂತ ಸರ್? ನಮ್ಮ ನಗರಂಗೆರೆ ಕೆರೆಗೆ ಕಲುಷಿತ ಆಗೋಕ್ಕೆ ಕಾರಣ ಏನಂದರೆ ರೈಮನಗರದಿಂದ ಬರೋ ಅಂಥ ಗಲೀಜು ನೀರು ಟೌನವು, ಆಮೇಲೆ ಮಂಡಿ ಮಠದ ಮಿಲ್ ಗೇಟ್ ಹತ್ರ ಬರ್ತಿರೋ ಗಲೀಜು ನೀರು, ಅವೆಲ್ಲ ಮಿಕ್ಸ್ ಆಗಿ ಬರ್ತಾ ಇರೋದ್ರಿಂದ ಕೆರೆಗೆ ಭಾಳ ಕಲುಷಿತ ಆಗ್ತೈತೆ. ಯಾರು ಜಾನುವಾರುಗಳು ದನ ಕರುಗಳು ನೀರು ಕುಡಿಯೋಕ್ಕೆ ಆಗ್ತಿಲ್ಲ. ಆಮೇಲೆ ಅಲ್ಲಿ ನೀರು ತುಂಬ ದಿನದಿಂದ ನಿಂತ್ಕೊಂಡು ಕೆರೆಯಿಂದ ಇರೋ ಜಮೀನುಗಳಿಗೆ ಯಾವುದೇ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ. ಫುಲ್ ಎಲ್ಲ ಅಲ್ಲಿ ಹಸಿ ಆಗಿ ಫುಲ್ಲು ಅಲ್ಲಿ ಏನು ಫಸಲಿಕ್ಕರೂ ಬೆಳೆನೇ ಆಗ್ತಿಲ್ಲ. ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಒಣಗ್ತಾ ಇದ್ದಾವೆ. ಆಮೇಲೆ ಮೊನ್ನೆಲ್ಲ ಮೆಕ್ಕೆಜೋಳ ಹಾಕಿದ ರೈತರು ಪಾಪ ಅಲ್ಲಿ ನೀರು ಸ್ಟೋರೇಜ್ ಆಗಿ ಎಲ್ಲ ಫುಲ್ಲು ಜೌಗ್ ಬಂದುಬಿಟ್ಟೈತೆ. ಯಾವ ಫಸಲು ನಿಲ್ತಿಲ್ಲ. ಭಾಳ ಜನಕ್ಕೆ ತೊಂದರೆ ಆಗ್ತೈತೆ. ಆ ಭಾಗದಾಗ ಏನು ಕೆರೆ ಹಿಂದ್ಗಡೆ ನಮ್ಮ ರೈತರಿದ್ದಾರೆ ಅವರಿಗೆಲ್ಲ ಭಾಳ ತೊಂದರೆ ಆಗ್ತೈತೆ. ಕೆರೆದೊಂದು ಕೆರೆ ಪ್ರಾಬ್ಲಮ್ಗೆ ಒಂದ್ಸರಿ ಎಲ್ಲ ಜಡ್ಜು ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಟ್ರೀಟ್ ಮಾಡೋಕ್ಕೆ ಹೇಳಿದ್ದಾರೆ. ನಗರಸಭೆಯವ್ರಿಗೆ ಅವ್ರನ್ನೂ ಕರೆಸಿ ಹೇಳಿದರು. 2 ಹತ್ರ ಇದನ್ನು ಮಾಡಿದ್ದಾರೆ, ಏನೋ ಬಂದು ನೋಡ್ಕೊಂಡು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡೋದಕ್ಕೆ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದು ವಿಳಂಬ ಆಗ್ತೈತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. MLA ಗಮನಕ್ಕೆ ಸುಮಾರು ಸರಿ ತಂದಿದೆ. MLA ಗಮನಕ್ಕೆ ಇಲ್ಲಪ್ಪ, ಅವರು ನಮ್ಮ ಎದುರಿಗೆ ಕರೆಸಿದ್ದಾರೆ. ಅವರು ನಗರಸಭೆನ ಕರೆಸಿ ಏನಾಯಿತು ಏನು ಮಾಡಿದ್ರು, ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿಲ್ಲ. ಸ್ವಲ್ಪ ಡಿಲೇ ಆಗುತ್ತೆ. ನಿಮ್ಮ ಊರಲ್ಲಿ ಕೆಲಸ ಕಾರ್ಯಗಳೆಲ್ಲ ಯಾವ ರೀತಿ ನಡೀತಾ ಇದೆ ಅಂತ? ಇಲ್ಲಿ ಈ ಕಡೆ ರೋಡಲ್ಲಿ ಭಾರಿ ತೊಂದರೆ ಇದೆ. ಭಾರಿ ಬರೋಕೆ ಆಗ್ತಿಲ್ವಾ. ಮತ್ತು ಎತ್ತಿನ ಗಾಡಿಯವ್ರಿಗೂ ನಮಗೆ ವೆಹಿಕಲ್ಸರ್ಗೂ ತೊಗ್ಗಿದೆ.
ಭಾರಿ ಬರೋ ತೊಂದರೆ ಆಗಿದೆ ನಮ್ಗೆ ಈ ಕಡೆ ಎಲ್ಲ ಬರೋಕ್ಕೆ. ಇದು ಸ್ವಲ್ಪ ಯಾರು ಮುತುವರ್ಜಿ ಹೋಗ್ತಾ ಇಲ್ವಾ ಅವ್ರೇನು ಸ್ವಲ್ಪ ಮೇಲೆ ಅಧಿಕಾರಿ ಅದು ಮುತುವರ್ಜಿ ವಹಿಸ್ತಾರೋ ಯಾರಿಗೆ ಸರ್ ಏನಿದ್ರೆ ಅವರೆಲ್ಲ ಬಂದು ಇದು ಸ್ವಲ್ಪ ಸರಿಪಡಿಸ್ಬೇಕಂತ ನಾವು ಕೇಳಿಕೊಂಡಿದ್ದೇವೆ. ಈಗ ನೀವು ನಿಮ್ಮ ಕಷ್ಟಗಳನ್ನ ಶಾಸಕರ ಮುಂದೆ ಹೇಳ್ಕೊಳಕ್ಕೆ ಸಿಗ್ತಾರೆ, ಶಾಸಕರು ನಿಮ್ಮ ಸಮಸ್ಯೆಗೆ ಪರಿಹರಿಸ್ತಾರ ಅಂತ? ಅವ್ರ ಶಾಸಕರು ನಮ್ಮ ಕೈ ಸಿಕ್ಕಿದ್ರೆ ನಾವು ಮಾತನಾಡ್ತಿದ್ವಿ, ಅವ್ರ ಶಾಸಕರು ನಮ್ಮ ಕೈ ಸಿಗಲ್ಲ. ನಾವು ಕಸ್ಟಮರ್ಸ್ ಇಲ್ಲಿ ಕೂಲಿ ಮಾಡ್ತಿದ್ದೀವಲ್ಲ, ಈಗ ದೊಡ್ಡ ಅಕ್ಕಿಗಳು ಇರ್ತಾರಲ್ಲ ಅವರು ಕ್ಯಾಂಡಿಡೇಟ್ಗಳು ಅವರೆಲ್ಲ ಅವರು ಜಾಸ್ತಿ ಮುತುವರ್ಸ್ಬೇಕು ಅವ್ರನ್ನ. ಅವ್ರದ್ದನೇ ಇದು ಕ್ಲಿಯರ್ ಆಗೋದು ಕೆಲಸ. ಅವ್ರ ಹತ್ರ ಹೋಗ್ತಾರೆ ಮತ್ತು ನಾವು ಹೇಳ್ತೇವೆ. ಇದು ಅಭಿವೃದ್ಧಿ ಅಂದರೆ ಕೇವಲ ಪಟ್ಟಣದ ಅಭಿವೃದ್ಧಿ ಅಲ್ಲ, ಪಟ್ಟಣದಲ್ಲಿ ರಸ್ತೆ ಮಾಡೋದೇ ಅಭಿವೃದ್ಧಿ ಅಲ್ಲ, ಬದಲಾಗಿ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ರಸ್ತೆಗಳಾಗಿರ್ಬೋದು, ಮೂಲಸೌಕರ್ಯ ಆಗಿರ್ಬೋದು, ಅದೇ ರೀತಿ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಆಗಬೇಕು. ಅಂದಾಗ ಮಾತ್ರ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥದ್ದು ಕ್ಷೇತ್ರದ ಗ್ರಾಮೀಣ ಪ್ರದೇಶದ ಭಾಗದ ಜನರ ಒಂದು ಆಶೋತ್ತರ. ಶಾಸಕ ರಘುಮೂರ್ತಿಯವರಿಗೆ ಇನ್ನೂ 2.5 ವರ್ಷಗಳ ಕಾಲ ಅವಧಿ ಇದೆ. ಜನರ ಅಭಿಪ್ರಾಯದಂತೆ ಶಾಸಕರು ಗ್ರಾಮಾಂತರ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್. ಪ್ರತಿ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.